ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೇ ಆಕರ್ಷಣೆ ಮಾಡುವ ಒಂದು ಧರ್ಮ ಆಗಿರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ 3 ಅಂಶಗಳು ನಾವು ನೆನ್ಪಿಟ್ಕೊಬೇಕು. ಅದೇನು ಅಂತ ಕ್ಲಿಯರಾಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋಸ್ನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದ್ರೂ ಸಿಂಪಲ್ ಚೇಂಜಸ್ ಆದ್ರೂ ಸಹ ನಾವು ಫಾಲೋ ಮಾಡೋದ್ರಲ್ಲಿ ದೊಡ್ಡ ರಿಸಲ್ಟ್ ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಡಿಯೋಸ್ ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಒಂದೊಂದು ವಿಡಿಯೋನಲ್ಲಿ ನಿಮ್ಗೆ ಇಂಪಾರ್ಟೆಂಟಾಗಿ ಕ್ಯಾಚ್ ಮಾಡಬೇಕಾಗಿರೋ ಒಂದೊಂದು ಅಂಶ ಆದರೂ ಇದ್ದೇ ಇರ್ತದೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಅಂದರೆ ಹಣ, ಸಂಪತ್ತು, ಐಶ್ವರ್ಯವನ್ನು ಪಡೆಯೋ ಒಂದು ಹಾದಿನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ನಮ್ಮ ಈ ಸಣ್ಣ ಸಣ್ಣ ವಿಡಿಯೋಗಳು, ಟಿಪ್ಸು ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮಿಸ್ಯೂಸ್ ಆಗೋ ಮಾಹಿತಿ ಯಾವುದೂ ಇಲ್ಲ ಇಲ್ಲಿ. ಸೊ ಫಾಲೋ ಮಾಡಿದ್ರೆ ರಿಸಲ್ಟ್ ನೋಡ್ಬೋದು. ಈಗ ವಿಷಯ ಏನು ಅಂದರೆ, ನಾವು ಅಟ್ರ್ಯಾಕ್ಟ್ ಮಾಡೋ ವಸ್ತು ವಿಧಾನ ಹೇಗಿರಬೇಕು ಅಂದರೆ, ಅದು ವಸ್ತು ಆಗಿರ್ಬೋದು, ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಅದು ಯಾವ ಥರ ಇರಬೇಕಂದ್ರೆ ವಿತೌಟ್ ಫೇಲ್. ನಾ ಹೇಳದ್ನಲ್ಲ, ಆಗುತ್ತಾ, ಇದು ನಿಜಾನೇನಾ, ಇದು ಸಾಧ್ಯನಾ, ಈ ರೀತಿ ಯೋಚನೆ ಮಾಡೋದ್ರಿಂದ ನಮಗೇನೂ ಸಿಗೋದಿಲ್ಲ. ಮತ್ತೆ ಎಷ್ಟು ಸಮಯದಲ್ಲಿ ಆಗ್ಬೋದು, ಹೌದಾ ಇಷ್ಟರಲ್ಲಿ ಆಗೋಗುತ್ತಾ, ನಿಜಾನೇನಾ, ಇವೆಲ್ಲ ನಾವು ನಂಬೋದಾ, ಖಂಡಿತ ಇದರಲ್ಲಿ ನಾವು ರಿಸಲ್ಟ್ ನೋಡ್ತೀವಾ, ಗ್ರೋತ್ ನೋಡ್ತೀವಾ, ಈ ರೀತಿ ಅಂದ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವೇನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ಕೊಬೇಕು, ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಲ್ಲಿ ಒಂದು ಅಯಸ್ಕಾಂತ ಥರ ನಾವು ಕೆಲಸ ಮಾಡಬೇಕು. ಸಿಂಪಲ್ ಥಿಯರಿನ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಬೇಕು. ಅದು ಒಂದೇ ಲೈನ್ಗೆ ಈ 3 ಅಂಶಗಳೇನಿದೆ ಈಗ ಹೇಳ್ತೀನಿ, ಆ 3 ಅಂಶಗಳು ನಮಗೆ ಈಕ್ವಲ್ ಆಗಿ ನಾವು ಎಫರ್ಟ್ ಹಾಕಿದಾಗ ಮಾತ್ರ ನಮಗೆ ಹಣ ಅನ್ನೋದು ಫ್ಲೋ ಆಗುತ್ತೆ, ಯಥೇಚ್ಛವಾಗಿ ಆಕರ್ಷಣೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದು ಏನು ಅಂದರೆ, ಒಂದು, ನಾವು ಬಲಿಷ್ಠವಾದ ಕೋರಿಕೆಯನ್ನು ವ್ಯಕ್ತಪಡಿಸ್ಬೇಕು. ಅಂದರೆ ಸಿಲ್ಲಿ ಆಗಲ್ಲ. ನನಗೆ ಇವಾಗ 5,000 ಬೇಕು, 10,000 ಬೇಕು, ಅದು ನೀಡೇ, ಕನಿಷ್ಠ ಅದೂ ಬೇಕಾಗಿರೋರು ಇರ್ತಾರೆ. ನಾನು ಅದನ್ನು ಕೆಳಮಟ್ಟಿಗೆ ಹಾಕ್ತಾ ಇಲ್ಲ. ಅಂದರೆ ನಮ್ಮ ಕೋರಿಕೆಗಳೇನಾಗಿರ್ಬೇಕಂದ್ರೆ, ಬದಲಾವಣೆ ಹೇಗಿರಬೇಕು ಅನ್ನೋದು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದೆ. ನಮ್ಮ ಎದುರಾಳಿಗಳು ತಿರುಗಿ ನೋಡ್ಕೊಬೇಕು. ಅಂದರೆ ಏನು ಇವರೇನಾ, ಇವ್ರು ಇಷ್ಟು ಸಾಧಿಸ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಇವರೇನಾ ಈ ಮಟ್ಟಿಗೆ ರೀಚ್ ಆಗಿದ್ದು ಅಂತ ಅವ್ರು ಅನ್ಕೊಂತಾರಲ್ಲ, ಆ ರೀತಿ ಇರಬೇಕು. ನಿಮ್ಮ ಇಚ್ಛೆಗಳು ಅಷ್ಟೇ ಬಲಿಷ್ಠವಾಗಿರಬೇಕು. ಬಲಿಷ್ಠವಾದ ಇಚ್ಛೆಗಳಿರಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು. ನಾನು ಸಾಧಿಸ್ತೀನಿ, ಹೌದು ನಾನು ಖಂಡಿತವಾಗ್ಲೂ ಇದರಲ್ಲಿ ಗ್ರೋತ್ ನೋಡ್ತೀನಿ, ರಿಸಲ್ಟ್ ನೋಡ್ತೀನಿ ಅಂತ ನಂಬಿಕೆ ಇರಬೇಕು. ಜೊತೆಗೆ ಅದನ್ನು ನಾವು ಜೀವಿಸ್ಬೇಕು. ಆ ಕೋರಿಕೆಗಳಲ್ಲಿ ನಾವು ಜೀವಿಸ್ಬೇಕು. ಅಂದರೆ ಅದನ್ನು ವಿಜುವಲೈಸೇಷನ್ ಮಾಡಿ ಪಡೆದಿರೋ ಥರ ನಾವು ನಂಬಿ ವಿಜುವಲೈಸೇಷನ್ ಮಾಡಬೇಕು. ಇಲ್ಲಿ ಬಲಿಷ್ಠವಾದ ಕೋರಿಕೆ ಇರಬೇಕು. ಅದನ್ನು ಫಸ್ಟ್ ಆಫ್ ಆಲ್ ನಂಬಬೇಕು, ಆಗುತ್ತೆ ಅಂತ ಬಿಲೀವ್ ಮಾಡಬೇಕು. ನಿಮ್ಮನ್ನು ನೀವು ಪ್ರೂವ್ ಆನ್ ಮಾಡ್ಕೊಬೇಕಂದ್ರೂ ನಿಮ್ಮನ್ನು ನೀವು ನಂಬಬೇಕು, ಹಣವನ್ನು ನಂಬಬೇಕು, ಯೂನಿವರ್ಸ್ನ ನಂಬಬೇಕು, ಕೃತಜ್ಞತೆ ವ್ಯಕ್ತಪಡಿಸ್ಬೇಕು, ಜೊತೆಗೆ ಜೀವಿಸಬೇಕು. ಆ ಒಂದು ಕೋರಿಕೆ ಏನಿದೆ ಅದರಲ್ಲಿ ನೀವು ಜೀವಿಸಬೇಕು. ಜೀವಿಸ್ಬೇಕಂದ್ರೆ ಇನ್ವಾಲ್ವ್ ಆಗಬೇಕಂದ್ರೆ ಪಾಸಿಟಿವ್ ಥಾಟ್ಸು ಇರಲೇಬೇಕು. ಸೊ ಹಾಗಾಗಿ ಇಲ್ಲಿ ಜೀವಿಸಬೇಕು ಅಂದರೆ ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ಪ್ರೂವ್ ಆನ್ ಮಾಡಿಕೊಂಡು ಪಡೆದಿರೋ ಥರ ವಿಜುವಲೈಸೇಷನ್ ಮಾಡಿಕೊಂಡ್ರೆ ಖಂಡಿತ ಗ್ರೋತ್ ಅನ್ನೋದು ಇದ್ದೇ ಇರ್ತದೆ. ಅದು ಯಾವುದು ನೀವು ಏನು ಬಯಸ್ತಾ ಇದ್ದೀರೋ ಅದನ್ನು ನೀವು ಪಡೆಯೋದಕ್ಕೆ 100% ಸಿಗುತ್ತೆ. ಇದೇ ಸಿಂಪಲ್ ಥಿಯರಿ. ಈ 3 ವಾಕ್ಯಗಳು, ಈ 3 ಅಂಶಗಳೇನಿದೆಯೋ ಅದು ಒಂದೇ ಈಕ್ವಲ್ ಆಗಿರಬೇಕು. ಒಂದಕ್ಕೆ 50%, ಇನ್ನೊಂದಕ್ಕೆ 25%, ಇನ್ನೊಂದಕ್ಕೆ 25% ಅಲ್ಲ. ಸೊ ಎಲ್ಲನೂ 100% ಆಗಿ ನೀವು ಇನ್ವಾಲ್ವ್ ಆದ್ರೇ ನಿಮ್ಮ ರಿಸಲ್ಟ್ ಅನ್ನೋದು 1000% ಆಗಿ ನೀವು ನೋಡಲಿಕ್ಕೆ ಅವಕಾಶ ಇರ್ತದೆ. ಪಾಸಿಟಿವ್ನೆಸ್ಸೇ ನಮಗೆ ತುಂಬ ಹೋಗಿರಬೇಕು. ಜೊತೆಗೆ ನಾವು ಅಯಸ್ಕಾಂತ ಆಗಿರಬೇಕು. ಹಣದ ಮಾಹಿತಿ ಆಗಲಿ, ಹಣದ ಒಂದು ಮೆಡಿಟೇಷನ್ ವಿಷಯಗಳು, ಹಣವನ್ನು ಫ್ಲೋ ಮಾಡ್ಕೊಳ್ಳೋ ವಿಧಾನ, ನಮ್ಮ ಸುತ್ತಲೂ ಸೋರ್ಸ್ ಆಗಿ ಬರೋ ಒಂದು ಅಂಶಗಳೇ ಕ್ರಿಯೇಟ್ ಮಾಡ್ಕೊಬೇಕು. ನಾವು ಆಲ್ಮೋಸ್ಟ್ ಹೇಳ್ತಾ ಇದ್ದೀನಲ್ಲ, ಒಂದು ಚಿಕ್ಕ ಒಂದು ಸೋರ್ಸ್ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ಸೋರ್ಸ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ನೀವು ಇನ್ವಾಲ್ವ್ ಆಗಿ ಸೋರ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಳ್ಳೋ ಥಾಟ್ಸ್ನ ಬಿಡುಗಡೆ ಮಾಡಿದ್ರೇ ನಿಮಗೆ ಸೋರ್ಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಅವಕಾಶ ಇರ್ತದೆ. ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ಹಣದ ವಿಷಯದಲ್ಲಿ ಇದು ಆಗುತ್ತಾ ಇಲ್ವಾ ಅನ್ನೋ ನಂಬಿಕೆಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಿಲೀವ್ ಮಾಡಿ. ಫಸ್ಟ್ ನೆಗೆಟಿವ್ ಥಾಟ್ಸ್ನ ಟೋಟಲ್ ಆಗಿ ತ್ಯಜಿಸಬೇಕು. ಹಣ ಮೆಡಿಟೇಷನ್ ವಿಷಯದಲ್ಲಾಗಿರ್ಬೋದು, ಹಣವನ್ನು ಅಟ್ರ್ಯಾಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಈ ಅಟ್ರಾಕ್ಷನ್ ಮಾಡೋದು ಒಂದು ಧರ್ಮ ಆಗಿರುತ್ತೆ, ಲಾ ಆಫ್ ಅಟ್ರಾಕ್ಷನಲ್ಲಿ. ಸೊ ಹಾಗಾಗಿ ನಾವು ಅಯಸ್ಕಾಂತ ಆಗೋಗ್ಬೇಕು. ಅಯಸ್ಕಾಂತ ಹೇಗಿರುತ್ತೆ ಹೇಳಿ? ಅಯಸ್ಕಾಂತ ಇಲ್ಲಿದೆ ಅಂದರೆ ಚಿಕ್ಕ ಚಿಕ್ಕ ಮಣ್ಣು ರೇಣುಗಳು, ಅವೆಲ್ಲ ಅಣು ರೇಣುಗಳೆಲ್ಲ ಅದಕ್ಕೆ ಹತ್ರ ಬರ್ತಾ ಇರ್ತದಲ್ವ. ಸೊ ಆ ರೀತಿ ಅಷ್ಟು
ಅಯಸ್ಕಾಂತ ಥರ ನೀವು ಬಿಲೀವ್ ಮಾಡಿ ಅಟ್ರ್ಯಾಕ್ಟ್ ಮಾಡೋದನ್ನ ಫಾಲೋ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಖಂಡಿತ ನಮ್ಮ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.